ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಅಳಿತಪ್ಪಿರೋ ಹಾಗೇನೆ ಕಾಣ್ತಿದೆ. ಅಂದ್ರೆ ವೆರಿ ಸೂನ್ ಸ್ಟಾರ್ ಮೂವಿಗಳ ದೊಡ್ಡ ಅಲೆ ಬಂದು ಇಂಡಸ್ಟ್ರಿ ಮತ್ತು ಮಾರ್ಕೆಟ್ ನ ಒಂದು ಮಟ್ಟಕ್ಕೆ ತಗೊಂಡೋಗೋದು ಫಿಕ್ಸ್ ಆಗಿದೆ. ನಾವು ಆಲ್ರೆಡಿ ಹೇಳ್ದಾಗೆ ಈ ಆಷಾಢದ ನಂತರ ನಮ್ಮ ಇಂಡಸ್ಟ್ರಿ ಪಕ್ಕ ಟಾಪ್ ಅಲ್ಲಿ ಬರುತ್ತೆ. ಆದ್ರೆ ನಮ್ಮಲ್ಲಿ ಸುಧಾರಿಸಬೇಕಾದಂತಹ ವಿಷಯಗಳು ತುಂಬಾನೇ ಇದೆ. ಅಪ್ಡೇಟ್ ಆಗಿರುವಂತಹ ಡೈರೆಕ್ಟರ್ಸ್ ಗಳು ಬೇಕಾಗಿದೆ. ನಂಬರ್ ಆಫ್ ಸೂಪರ್ ಸ್ಟಾರ್ಸ್ ಕಡಿಮೆ ಇದಾರೆ ಅಂಡ್ ಸ್ಟಾರ್ ಸಿನಿಮಾಗಳು ಫ್ರೀಕ್ವೆಂಟ್ ಆಗಿ ರಿಲೀಸ್ ಆಗಲ್ಲ. ಅಷ್ಟೇ ಅಲ್ಲ, ಯಾವಾಗ್ಲೂ ರಿಲೀಸ್ ಆದ್ರೂ ಕನ್ಸಿಸ್ಟೆನ್ಸಿ ಇರಲ್ಲ. ಮೈನ್ ಆಗಿ ಫಿಲ್ಮ್ ಚೇಂಬರ್ ನ ಆಡಳಿತ ಮತ್ತು ಅಥಾರಿಟಿಗಳ ಬಗ್ಗೆ ಹೇಳೋ ಹಾಗೆ ಇಲ್ಲ. ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಇದ್ರು ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ಪ್ಲಾನಿಂಗ್ ಅಂಡ್ ಡಿಸಿಪ್ಲಿನ್ ಅನ್ನೋದು ನಮ್ಮ ಭಾವನೆ. ಅಟ್ಲೀಸ್ಟ್ ಸೆಟ್ ಆಗಿರುವಂತಹ ಸಿನಿಮಾಗಳ ಪ್ಲಾನಿಂಗ್ ತುಂಬಾ ಪ್ರಾಪರ್ ಆಗಿರಬೇಕು. ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಜೊತೆಗೆ ಮಾರ್ಕೆಟಿಂಗ್, ಈ ಎಲ್ಲಾ ಸೆಕ್ಟರ್ ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಸಿನಿಮಾವನ್ನ ಅನೌನ್ಸ್ ಮಾಡಬೇಕು. ಒಂದು ಸಿನಿಮಾ ಸೆಟ್ ಆದಾಗ್ಲೇ ಅದಕ್ಕೆ ಒಂದು ಡೆಡ್ ಲೈನ್ ಕೂಡ ಫಿಕ್ಸ್ ಮಾಡ್ಕೋಬೇಕು. ಕೆಲವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಪರ್ಫೆಕ್ಟ್ ರಿಲೀಸ್ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಸಿನಿಮಾ ರೆಡಿ ಮಾಡಬೇಕು. ಹಾಲಿವುಡ್, ಬಾಲಿವುಡ್ ಮತ್ತು ಎಷ್ಟೋ ಇಂಡಸ್ಟ್ರೀಸ್ ಗಳು ಇದನ್ನೇ ಫಾಲೋ ಮಾಡೋದಲ್ವಾ. ನಮ್ಮಲ್ಲಿ ಸಿನಿಮಾ ಅನೌನ್ಸ್ ಆಗಿ ಎಷ್ಟೋ ವರ್ಷಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ. ನಂತರ ಆ ರೀಸನ್ ಈ ರೀಸನ್, ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ಬೇರೆ ಸಿನಿಮಾ ಅಂತರ ಹೇಳ್ಕೊಂಡು ಸಿನಿಮಾ ರಿಲೀಸ್ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡ್ತಾರೆ. ಆಮೇಲೆ ಮತ್ತೆ ಇನ್ನೊಂದು ಡೇಟ್ ಕೊಡೋದಕ್ಕೂ ಟೈಮ್ ಮಾಡ್ತಾರೆ. ನೆಕ್ಸ್ಟ್ ಕೊಟ್ಟು ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಈ ಎಲ್ಲಾ ಕಾರಣಗಳಿಂದ 2-3 ವರ್ಷ ಕಾಯೋ ಹಂಗ ಆಗ್ಬಿಟ್ಟಿದೆ. ಬಟ್ ಇದೆಲ್ಲ ಒಂದು ಪ್ರಾಪರ್ ಸಿನಿಮಾ, ಅದರಲ್ಲೂ ದೊಡ್ಡ ಬಡ್ಜೆಟ್ ಸಿನಿಮಾ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ರಿಲೀಸ್ ಮಾಡಿದಾಗ ಅದನ್ನ ನೋಡಿ ಬೇರೆ ಸಿನಿಮಾಗಳು ಕಲಿತವೆ. ಇದೆಲ್ಲ ಒಂದು ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಆತರ ಅನ್ಕೊಂಡಂತಹ ಸಿನಿಮಾನೇ ರಾಕಿಂಗ್ ಸ್ಟಾರ್ ಮತ್ತು ನ್ಯಾಷನಲ್ ಸ್ಟಾರ್ ಯಶ್ ಅವರ 19ನೇ ಸಿನಿಮಾ ಟಾಕ್ಸಿಕ್ ಸಿನಿಮಾ ಅನೌನ್ಸ್ಮೆಂಟ್ ತುಂಬಾ ಡಿಲೇ ಆದ್ರೂ ಅದರ ಪ್ಲಾನಿಂಗ್ ಬಗ್ಗೆ ಎಲ್ರಿಗೂ ಒಂದು ನಂಬಿಕೆ ಇತ್ತು. ಯಶ್ ಅವರು ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನು ಪಕ್ಕಾ ಮಾಡ್ಕೊಂಡೇನೆ ಆಲ್ಮೋಸ್ಟ್ 2 ವರ್ಷ ಬರೀ ಅನೌನ್ಸ್ಮೆಂಟ್ ಗೆ ಅಂತಾನೆ ಕಾಲ ಕೊಟ್ಟಿದ್ರು. ಒಂದ್ಸಲ ಎಲ್ಲಾ ಪಕ್ಕಾ ಆದ್ಮೇಲೆ KFI ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಅನೌನ್ಸ್ಮೆಂಟ್ ವಿಡಿಯೋದಲ್ಲೇ ಸಿನಿಮಾ ಟೈಟಲ್ ಮತ್ತು ಸಿನಿಮಾದ ರಿಲೀಸ್ ಡೇಟ್ ಅನ್ನ ಎರಡನ್ನೂ ಬಿಟ್ಕೊಟ್ಟಿದ್ರು. ಯೂಶಲಿ ಇಷ್ಟು ಪ್ರಾಪರ್ ಪ್ಲಾನಿಂಗ್ ನ ನಾವು ಹಾಲಿವುಡ್ ಮತ್ತು ಬಾಲಿವುಡ್ ಅಲ್ಲಿ ನೋಡ್ತಾ ಇರ್ತೀವಿ. ಸೌತ್ ಅಲ್ಲೂ ಈ ಬೆಳವಣಿಗೆ ಇದೆ. ಬಟ್ ಆ ಪ್ರಾಮಿಸ್ ನ ಕೀಪ್ ಅಪ್ ಮಾಡ್ಕೊಳ್ಳೋದ್ರಲ್ಲಿ ನಾವು ತುಂಬಾ ಸಲ ಎಡವಿದ್ವಿ ಅಂಡ್ ಅದು ಈಗ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ಯಶ್ ಅವರ ಸಿನಿಮಾ, ಅದರಲ್ಲೂ ಇಷ್ಟ ಟೈಮ್ ತಗೊಂಡು ಮಾಡ್ತಿರುವಂತಹ ಸಿನಿಮಾ ಆಗಿರೋದ್ರಿಂದ ನಮ್ಗೆಲ್ಲ ದಿಸ್ ಇಸ್ ದ ಚೇಂಜ್ ಅಂತ ಅನ್ಸ್ಬಿಟ್ಟಿತ್ತು. ಬಟ್ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಟಾಕ್ಸಿಕ್ ಸಿನಿಮಾ ಏಪ್ರಿಲ್ ಅಲ್ಲಿ ರಿಲೀಸ್ ಆಗ್ತಿಲ್ಲ, ಅದು ಪೋಸ್ಟ್ಪೋನ್ ಆಗಿದೆ ಅಂತ. ಹೊಸ ರಿಲೀಸ್ ಡೇಟ್ ನ ಚಿತ್ರತಂಡ ಮತ್ತೆ ಪ್ರಕಟಿಸ್ತಾರೆ ಅಂತ ಬಾಲಿವುಡ್ ಸಿನಿ ಪಂಡಿತರು ನ್ಯೂಸ್ ಅನ್ನ ಹರಿಬಿಟ್ಟಿದ್ದಾರೆ. ಆಕ್ಚುಲಿ ಈ ಹಿಂದೆ ಸಿನಿಮಾಗೆ ಕೈರಾ ಅದ್ವಾನಿ ಅವರೇ ಹೀರೋಯಿನ್ ಮತ್ತು ಕರೀನಾ ಕಪೂರ್ ಸಿನಿಮಾಯಿಂದ ಹೊರ ಬಂದಿದ್ದಾರೆ. ಆ ಜಾಗವನ್ನ ನಯನ್ತಾರಾ ತುಂಬಿದ್ದಾರೆ ಅಂತ ಕೂಡ ಬಾಲಿವುಡ್ ಸಿನಿ ಕ್ರಿಟಿಕ್ಸ್ ಅವರು ಹಂಚ್ಕೊಂಡಿದ್ರು. ಅಣ್ಣ ಎಲ್ಲಾ ಮಾಹಿತಿಗಳು ಕೂಡ ನಿಜ ಆಗಿದೆ. ಸೊ ಖಂಡಿತ ಈ ಪೋಸ್ಟ್ಪೋನ್ಮೆಂಟ್ ಕೂಡ ನಿಜ ಆಗಿರುತ್ತೆ. ಯಾಕಂದ್ರೆ ಸಿನಿಮಾದ ಶೂಟಿಂಗ್ ಬಗ್ಗೆ ಅಷ್ಟಾಗಿ ನಮ್ಗೆ ಅಪ್ಡೇಟ್ಸ್ ಗಳು ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಬೆಂಗಳೂರಿನ HMT ಲೇಔಟ್ ಅಲ್ಲಿ ಹಾಕಿರುವಂತಹ ಸೆಟ್ ಬಗ್ಗೆ ಕಾಂಟ್ರವರ್ಸಿ ಆಗಿದೆ. ಅದಕ್ಕೆ KVN ಪ್ರೊಡಕ್ಷನ್ ನ ಸುಪ್ರೀತ್ ಅವರು ಏನು ಪ್ರಾಬ್ಲಮ್ ಇಲ್ಲ, ಅದು ಫಾರೆಸ್ಟ್ ಜಾಗ ಅಲ್ಲ ಅಂತ ಹೇಳಿದ್ದಾರೆ. ಅಂಡ್ ನಯನ್ತಾರಾ, ಕೈರಾ ಅಡ್ವಾನಿ ಮತ್ತು ಹುಮಾ ಕುರೇಶಿ ಮುಂತಾದ ದೊಡ್ಡ ಕಲಾವಿದರಿಗೆ ಒಟ್ಟೊಟ್ಟಿಗೆ ಇರುವಂತಹ ಸೀನ್ಗಳು ಜಾಸ್ತಿ ಇರೋದ್ರಿಂದ ಎಲ್ಲರ ಡೇಟ್ ಸೇರಿ ಶೂಟ್ ಮಾಡಬೇಕು. ಸೊ ಆ ಕಾರಣದಿಂದ ಸಿನಿಮಾ ಸ್ವಲ್ಪ ತಡ ಆಗ್ತಿದೆ ಅನ್ನೋ ನ್ಯೂಸ್ ಕೂಡ ಬಂದಿದೆ. ಆನ್ ಟೈಮ್ ರಿಲೀಸ್ ಮಾಡಿ ಟಾಕ್ಸಿಕ್ ಸಿನಿಮಾ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಈಗ ಕಾಯ್ಲೇಬೇಕು. ಯಶ್ ಅವರು KGF ಮಾಡ್ಬೇಕಾದ್ರೆ ನಾರ್ಮಲ್ ಮನೆ ಕಟ್ಟೋದಕ್ಕೂ ಒಂದು ಅರಮನೆ ಕಟ್ಟೋದಕ್ಕೂ ಡಿಫ್ರೆನ್ಸ್ ಇದೆ ಅನ್ನೋದಕ್ಕೆ ಅದರದೇ ಆದಂತಹ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಕಾದ್ ನೋಡೋಣ ಈ ಹೊಸ ಅರಮನೆನ. ಬಟ್ ಡಿಲೇ ಅಂದ್ರೆ ಸ್ವಲ್ಪ ಭಯ ಆಗುತ್ತೆ. ಮೋಸ್ಟ್ ಆಫ್ ದ ಡೇಟ್ಸ್ 2025ಕ್ಕೆ ಬುಕ್ ಆಗಿದೆ. ಅಷ್ಟೇ ಅಲ್ಲ, ಈ ಡಿಲೇ ಇಂದ ಸಿನಿಮಾ 2025ರಿಂದ 26ಕ್ಕೆ ಹೋದ್ರೆ ಕಷ್ಟ. ಈ ಹಿಂದೆ KGF 2 ಕೂಡ ಡೈರೆಕ್ಟ್ ಆಗಿ 1 ವರ್ಷ ಪೋಸ್ಟ್ಪೋನ್ ಆಯ್ತು. ಲೆಟ್ಸ್ ಸಿ, ಯಶ್ ಅವರನ್ನ ಅವರ ಫ್ಯಾನ್ಸ್ ಮಾತ್ರ ಅಲ್ಲ, KFI ತುಂಬಾ ಮಿಸ್ ಮಾಡ್ಕೊಳ್ತಿದೆ. ಅವರ ಸಿನಿಮಾ ಬೇಗ ಬಂದಷ್ಟು ತುಂಬಾನೇ ಒಳ್ಳೇದು. ಯಶ್ ಅವರು ನ್ಯಾಷನಲ್ ಸ್ಟಾರ್ ಆದಾಗಿಂದನೂ ಅವರ ಮುಂದಿನ ಸಿನಿಮಾಗಳ ಎಲ್ಲಾ ಅಪ್ಡೇಟ್ಸ್ ಬಾಲಿವುಡ್ಗೆ ಬೇಗ ಸಿಗ್ತಾ ಇದೆ. ಅಂಡ್ ನಮ್ಮ ಕನ್ನಡ ಮೀಡಿಯಾದವರು ಅದನ್ನ ಕೇಳ್ಕೊಂಡು ನ್ಯೂಸ್ ನ ಇಲ್ಲಿಗೆ ತಲುಪಿಸ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ಸ್ ಗಳು ಮಾತ್ರ ಅಲ್ಲ, ಯಶ್ ಅವರು ರಾಮಾಯಣದ ಒಂದು ಭಾಗ ಅನ್ನೋದನ್ನ ಕೂಡ ನಾವು ಅವರಿಂದಾನೇ ತಿಳ್ಕೊಂಡಿದ್ದು. ಆದಷ್ಟು ಇಂಥ ವಿಚಾರಗಳು ಇಲ್ಲಿಂದ ಅಲ್ಲಿಗೆ ತಲುಪಿದ್ರೆ ಚೆನ್ನಾಗಿರುತ್ತೆ. ಸೊ ಯಶ್ ಅವರ ಮಾರ್ಕೆಟಿಂಗ್ ಟೀಮ್ಗೆ ಒಂದು ರಿಕ್ವೆಸ್ಟ್, ಇಲ್ಲಿನ ಮಾಧ್ಯಮ ಮಿತ್ರರನ್ನ ಸೆಕೆಂಡರಿ ಅಂತ ತಿಳ್ಕೊಬೇಡಿ. ವಿಷಯ ಮುಟ್ಸಿದ್ರೆ ನಮ್ಗೆ ಪ್ರಿಯಾರಿಟಿ ಕೊಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಎಲ್ಲ ಕಡೆ ಒಟ್ಟಿಗೆ ಆದ್ರೂ ತಿಳಿಸಿ. ಅವ್ರ ಆರ್ಟಿಕಲ್ಸ್ ಅಲ್ಲಿ ವಿ ಆರ್ ದ ಫಸ್ಟ್ ಒನ್ ಟು ಬ್ರೇಕ್ ದಿಸ್ ಇನ್ಫಾರ್ಮೇಶನ್ ಅಂತ ಹಾಕಿದಾಗ, ಗುರು ನಮ್ ಸಿನಿಮಾ ಅಲ್ವಾ ಗುರು ಇದು, ನಮ್ಗೆ ಗೊತ್ತಿಲ್ವಲ್ಲ ಅಂತ ಅನ್ಸ್ಬಿಡುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಶ್ ಅವರ ಸಿನಿಮಾ ಮಾತ್ರ ಅಲ್ಲ, ಎಷ್ಟೋ ಪ್ಯಾನ್ ಇಂಡಿಯಾ ಸಿನಿಮಾಗಳು ಇಲ್ಲೇ ಸೆಟ್ ಇರ್ಬೇಕಾದ್ರೆ ನಮ್ಮವ್ರು ಹೆಂಗಿದ್ರು ನ್ಯೂಸ್ ಹಾಕೇ ಹಾಕ್ತಾರೆ ಬಿಟಾಕು ಅಂತ ಹೇಳಿ ಬೇರೆಯವ್ರಿಗೆ ಪ್ರಾಮುಖ್ಯತೆ ಕೊಡೋದು ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ. ಚಿಕ್ಕದಾಗಿರ್ಬೇಕಾದ್ರೆ ಸರಿ ಮಾಡ್ಕೊಳ್ಳೋದು ಒಳ್ಳೇದಲ್ವಾ, ಅದಕ್ಕೆ ಹೇಳಿದೆ. ಅಂಡ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ಅಂಡ್ ನೀವು ಅದಕ್ಕೆ ಎಷ್ಟು ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರ್ದಿರೋದು ನಿತಿನ್ ಹಾಗೂ ಅದಕ್ಕೆ ಧ್ವನಿ ಆಗಿರೋದು ಮನು. ಸೈನಿಂಗ್ ಆಫ್.